ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಸುಕ್ಷೇಮದಿಂದ ಇದ್ದೀರೆಂದು ಮತ್ತು ಆತ್ಮಿಕವಾಗಿ ಬಲ ಹೊಂದುತ್ತಿದ್ದೀರೆಂದು ನಂಬುತ್ತೇವೆ. ದೇವರ ವಾಕ್ಯವು ಅನುದಿನವೂ ನಮ್ಮ ಬಾಳಿಗೆ ಬೆಳಕಾಗುತ್ತಿರುವಾಗ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆದಿಕಾಂಡ 38ನೇ ಅಧ್ಯಾಯವು ಪಾಪ ಮತ್ತು ಅವಮಾನದ ಸಂಗತಿಗಳನ್ನು ನಮ್ಮ ಮುಂದೆ ಇಡುತ್ತದೆ. ಈ ವಿಷಯಗಳು ನಮಗೆ ಅಸಹ್ಯವೆನ್ನಿಸಿದರೂ ಇದರ ಮೂಲಕ ದೇವರು ನಮಗೆ ನೀಡುತ್ತಿರುವ ಎಚ್ಚರಿಕೆ ಏನು? ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಲು ಬನ್ನಿ. ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕದ 37ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡಿರುವೆವು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕದ 38ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. ಪ್ರಿಯರೇ, ಈ 38ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಹೂದನ ಪಾಪ ಮತ್ತು ಅವಮಾನ ಎಂಬುದಾಗಿ ಇರುತ್ತದೆ. ಆದರೆ ಇದನ್ನು ಓದಿದ ನಂತರ ಈ ಅಧ್ಯಾಯವು ಒಂದು ವೇಳೆ ಸತ್ಯವೇದದಲ್ಲಿ ಇಲ್ಲದೆ ಇದ್ದಿದ್ದರೆ ಒಳ್ಳೆಯದಾಗಿತ್ತು ಎಂಬ ಅನಿಸಿಕೆ ಬರುತ್ತದೆ. ಅಷ್ಟೇ ಅಲ್ಲ, ಈಗಾಗಲೇ ಜನರು ಅದನ್ನು ಕೇಳಿರುತ್ತಾರೆ. ಹೌದು ಪ್ರಿಯರೇ, ಖಂಡಿತವಾಗಿಯೂ ಇದು ಸತ್ಯವೇದದಲ್ಲಿ ಬರುವ ಅಸಹ್ಯವಾದ ಅಧ್ಯಾಯವಾಗಿರುತ್ತದೆ ಎಂಬುದಾಗಿ ನಾನು ಸಹ ಒಪ್ಪಿಕೊಳ್ಳುತ್ತೇನೆ. ಆದರೆ ಇದು ಕರ್ತನಾದ ಯೇಸು ಕ್ರಿಸ್ತನು ಬಂದ ಯಹೂದದ ಬುಡಕಟ್ಟಿನ ಬಗ್ಗೆ ನಮಗೆ ಕೆಲವು ಹಿನ್ನೆಲೆಯನ್ನು ನೀಡುತ್ತದೆ. ಈ ಕಾರಣದಿಂದಾಗಿ ಇದು ಸತ್ಯವೇದದ ದಾಖಲೆಯಲ್ಲಿ ಒಳಪಡಿಸಿಕೊಳ್ಳಲ್ಪಟ್ಟಿರುತ್ತದೆ. ಈ ಅಧ್ಯಾಯವನ್ನು ಅಭ್ಯಾಸ ಮಾಡುತ್ತಾ ಹೋದಂತೆ ಯಹೂದ, ತಾಮಾರಳು ಮತ್ತು ಜೆರಹ ಎಂಬ ಹೆಸರುಗಳನ್ನು ನಾವು ನೋಡಲಿದ್ದೇವೆ. ಒಂದು ವೇಳೆ ಅವು ಚಿರಪರಿಚಿತವಾದ ಹೆಸರುಗಳು ಎಂಬಂತೆ ಕಂಡುಬಂದರೆ ಅದಕ್ಕೆ ಕಾರಣ ನಾವು ಅವುಗಳನ್ನು ಮತ್ತಾಯನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ನೋಡಿರುವುದೇ ಆಗಿರುತ್ತದೆ. ಪ್ರಿಯರೇ, ಅವು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಕಂಡುಬರುವಂಥದ್ದಾಗಿರುತ್ತದೆ. ಅದು ನಿಜವಾಗಿಯೂ ಅದ್ಭುತಕರವಾದ ಸಂಗತಿಯಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಾಪಮಯ ಸಂತತಿಯೊಳಗೆ ಬಂದಿರುತ್ತಾನೆ. ಹೌದು, ಆತನು ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಇದ್ದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿರುವ ಮಾನವ ಸಂತತಿಯಲ್ಲಿ ಆತನು ಬಂದನು. ಪ್ರಿಯರೇ, ಈ ಅಧ್ಯಾಯವು ಯಹೂದನ ಪಾಪ ಮತ್ತು ಅವಮಾನದ ಕುರಿತು ವ್ಯವಹರಿಸುತ್ತದೆ. ಯಾಕೋಬನ ಮಕ್ಕಳು ಅವನಿಗೆ ಉಲ್ಲಾಸ ತರುವಂಥ ಮಕ್ಕಳಾಗಿರಲಿಲ್ಲ. ಯೋಸೇಫ ಮತ್ತು ಬೆನ್ಯಾಮೀನನನ್ನು ಬಿಟ್ಟರೆ ಉಳಿದ ಎಲ್ಲ ಮಕ್ಕಳು ಸಮಸ್ಯೆಯವರು ಆಗಿದ್ದರು ಎಂದು ಕಂಡುಬರುತ್ತದೆ. ಯೋಸೇಫನು ಕಣ್ಮರೆಯಾಗಿರುವುದರಿಂದ ಅವನ ವಿಷಯದಲ್ಲಿ ದುಃಖಗ್ರಸ್ತನಾಗಿರುತ್ತಾನೆ ಯಾಕೋಬನು. ಇದನ್ನೆಲ್ಲ ನೋಡುವಾಗ ಪದ್ದನ್ ಆರಾಮಿನಲ್ಲಿ ಯಾಕೋಬನು ಹೆಚ್ಚಿನ ಸಮಯವನ್ನು ಸುಯೋಗ ಕೂಡಿಸಿಟ್ಟುಕೊಳ್ಳುವುದರಲ್ಲಿಯೇ ಕಳೆದನೇ ಹೊರತು ತನ್ನ ಮಕ್ಕಳಿಗೆ ಕಳಿಸುವುದರಲ್ಲಿ ಕಳೆಯಲಿಲ್ಲ. ಯಾಕೋಬನು ಅಬ್ರಹಾಮನಿಗಿಂತ ಎಷ್ಟೋ ವ್ಯತ್ಯಾಸವಾಗಿದ್ದಾನೆ ಅಲ್ಲವೇ? ದೇವರು ಅಬ್ರಹಾಮನ ಕುರಿತು ಹೇಳಿರುವುದನ್ನು ನಾವು ಜ್ಞಾಪಿಸಿಕೊಳ್ಳುವುದಾದರೆ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 19ರಲ್ಲಿ ಹೀಗೆ ನೋಡುತ್ತೇವೆ. ಅವನು ತನ್ನ ಪುತ್ರ ಪೌತ್ರರಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ ಎಂಬುದೇ. ನೋಡಿರಿ ಪ್ರಿಯರೇ, ಯಾಕೋಬನು ತನ್ನನ್ನು ಅನೇಕ ಸಂಗತಿಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ಅಬ್ರಹಾಮನಂತೆ ಆಗಲು ಅವನಿಂದ ಆಗಲಿಲ್ಲ. ಯಾಕೋಬನ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಪಾಪದಲ್ಲಿ ತಮ್ಮನ್ನು ಒಳಪಡಿಸಿಕೊಂಡಿರುವುದನ್ನು ನೋಡುವಾಗ ಅದು ದುಃಖಕರವಾದ ಸಂಗತಿಯಾಗಿರುತ್ತದೆ. ಈ ಹಂತದಲ್ಲಿ ದೇವರ ವಾಕ್ಯದಲ್ಲಿ ಈ ಅಧ್ಯಾಯವನ್ನು ಸೇರಿಸಲು ಇನ್ನೂ ಒಂದು ಕಾರಣವಿದೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ದೇವರು ಯೋಸೇಫನನ್ನು ಮುಂದೆ ಕಳುಹಿಸುತ್ತಿದ್ದಾನೆ. ಇದು ಅವನ ಜೀವನದಲ್ಲಿನ ಆಕಸ್ಮಿಕ ಸನ್ನಿವೇಶಗಳ ಒಪ್ಪಂದದಿಂದ ಅವನು ಸ್ಪಷ್ಟವಾಗಿ ಕಂಡುಕೊಂಡಂತೆ ಇಸ್ರಾಯೇಲ್ಯರ ಮಕ್ಕಳು ಐಗುಪ್ತಕ್ಕೆ ಇಳಿಯಲು ದಾರಿಯನ್ನು ಸಿದ್ಧಪಡಿಸಲು, ಇದು ಕಾನಾನ್ನಲ್ಲಿನ ಕ್ಷಾಮದ ಸಮಯದಲ್ಲಿ ಅವರ ಜೀವಗಳನ್ನು ಕಾಪಾಡುತ್ತದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅದು ಅವರನ್ನು ಕಾನಾನ್ ದೇಶದಿಂದ ಅಸಹ್ಯಕರ ಕಾನಾನ್ಯರಿಂದ ಐಗುಪ್ತದ ಗೋಷೇನ್ ದೇಶದ ಏಕಾಂತಕ್ಕೆ ಕರೆದೊಯ್ಯುತ್ತದೆ. ಪ್ರಿಯರೇ,
ಯಾಕೋಬ ಮತ್ತು ಅವನ ಕುಟುಂಬವು ಕಾನಾನಿನಲ್ಲಿ ಮುಂದುವರಿದಿದ್ದರೆ ಅವರು ಕಾನಾನ್ಯರ ಮಟ್ಟಕ್ಕೆ ಇಳಿಯುತ್ತಿದ್ದರು. ನಮ್ಮ ಮುಂದಿರುವ ಈ ಅಧ್ಯಾಯವು ಕಾನಾನ್ಯರ ಅವಮಾನಕರ ಪ್ರಭಾವದಿಂದ ಯಾಕೋಬನ ಕುಟುಂಬವನ್ನು ದೂರವಿಡುವ ಅಗತ್ಯವನ್ನು ಬಹಿರಂಗಪಡಿಸುತ್ತದೆ. ಇದು ಯಹೂದದ ಕತೆ. ಅವನ ವಂಶವು ಇಸ್ರಾಯೇಲ್ಯರ ಬುಡಕಟ್ಟುಗಳಲ್ಲಿ ರಾಜವಂಶವಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು. ಆ ಕಾಲದಲ್ಲಿ ಯಹೂದನು ತನ್ನ ಅಣ್ಣ ತಮ್ಮಂದಿರನ್ನು ಬಿಟ್ಟು ಗಟ್ಟಾ ಇಳಿದು ಅದುಲ್ಲಾಮೂರಿನವನಾದ ಹೀರಾ ಎಂಬವನ ಹತ್ತಿರ ಇದ್ದುಕೊಂಡನು. ಅಲ್ಲಿ ಅವನು ಶೂಗನೆಂದು ಹೆಸರುಳ್ಳ ಒಬ್ಬ ಕಾನಾನ್ಯನ ಮಗಳನ್ನು ಕಂಡು ಅವಳನ್ನು ವರಿಸಿ ಅವಳ ಸಹವಾಸ ಮಾಡಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯಹೂದನು ಅದುಲ್ಲಮ್ಮೂರಿನ ಹೀರಾ ಎಂಬವನ ಜೊತೆಗೆ ವ್ಯಾಪಾರ ಮಾಡುವುದಕ್ಕಾಗಿ ಅಲ್ಲಿಗೆ ಇಳಿದು ಹೋಗುತ್ತಾನೆ. ಅಲ್ಲಿಗೆ ಹೋದಾಗ ಅಲ್ಲಿ ಒಬ್ಬ ಕಾನಾನ್ಯ ಸ್ತ್ರೀಯನ್ನು ನೋಡಿ ಅವಳನ್ನು ವರಿಸಿ ಅವಳ ಸಹವಾಸ ಮಾಡಿದನು. ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ನೋಡುವಾಗ ಅಲ್ಲಿ ಯಹೂದನಿಗೆ ಹುಟ್ಟಿದ 3 ಗಂಡು ಮಕ್ಕಳ ಹೆಸರುಗಳನ್ನು ನೋಡುತ್ತೇವೆ. ಅವರು ಯಾರೆಂದರೆ, ಮೊದಲನೆಯವನು ಏರನು, ಎರಡನೆಯವನು ಓನಾನನು, ಮೂರನೆಯವನು ಶೆಲಹನು ಎಂಬುದೇ. ಮುಂದುವರಿದು ಪ್ರಿಯರೇ, ನಾವು ಆದಿಕಾಂಡ ಪುಸ್ತಕದ 38ನೇ ಅಧ್ಯಾಯ 6ನೇ ವಚನದಲ್ಲಿ ತಾಮಾರಳ ಪ್ರವೇಶ ಹಾಗೂ ಅವಳು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬರುವ ರೀತಿಯನ್ನು ಇಲ್ಲಿ ಗುರುತಿಸಬಹುದು. ಆದರೆ ಈ ಕುಟುಂಬವು ಪಾಪದಿಂದ ತುಂಬಿಕೊಂಡಿರುವುದನ್ನು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಮುಂದುವರಿದು ನಾವು ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ನೋಡುವಾಗ ಪ್ರಿಯರೇ, ಸೂಕ್ಷ್ಮವಾದ ಬಹು ಗಂಭೀರವಾದ ವಿಷಯವನ್ನು ಕಂಡುಕೊಳ್ಳುತ್ತೇವೆ. ನೋಡಿರಿ ಪ್ರಿಯರೇ, ಯಹೂದನ ಮೊದಲನೆಯ ಮಗನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದನು ಮತ್ತು ಎರಡನೆಯ ಮಗನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡುತ್ತಾನೆ. ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಆಮೇಲೆ ಯಹೂದನು ಒಂದು ವೇಳೆ ಶೆಲಹನು ತನ್ನ ಅಣ್ಣಂದಿರಂತೆಯೇ ಸತ್ತಾನೆಂದು ಯೋಚಿಸಿ ತನ್ನ ಸೊಸೆಯಾದ ತಾಮಾರಳಿಗೆ, ನನ್ನ ಮಗನಾದ ಶೆಲಹನು ಪ್ರಾಯಸ್ಥನಾಗುವ ತನಕ ನೀನು ವಿಧವೆಯಾಗಿ ತವರ ಮನೆಯಲ್ಲಿರು ಎಂದು ನೆವ ಹೇಳಿದನು. ಅವಳು ತವರ ಮನೆಗೆ ಹೋಗಿ ಅಲ್ಲೇ ವಾಸ ಮಾಡಿದಳು ಎಂಬುದೇ. ಪ್ರಿಯರೇ, ಒಬ್ಬ ಮನುಷ್ಯನು ಸತ್ತರೆ ಆ ಸತ್ತ ವ್ಯಕ್ತಿಯ ವಿಧವೆ ಹೆಂಡತಿಯು ಸತ್ತು ಹೋದ ಮನುಷ್ಯನ ತಮ್ಮನನ್ನು ಮದುವೆ ಮಾಡಿಕೊಳ್ಳುವುದು ಅಂದಿನ ದಿನದ ಪದ್ಧತಿಯಾಗಿತ್ತು. ಓನಾನನು ಅದನ್ನು ನಿರಾಕರಿಸಿದನು ಮತ್ತು ಸಾವಿಗೆ ಗುರಿಯಾದನು. ಈಗ ಉಳಿದಿರುವ ಮೂರನೇ ಮಗನು ಇನ್ನೂ ಚಿಕ್ಕವನಾಗಿದ್ದರಿಂದ ತಾಮಾರಳು ತನ್ನ ತವರ ಮನೆಗೆ ಹೋಗಿ ಆ ಹುಡುಗನು ದೊಡ್ಡವನಾಗುವವರೆಗೆ ಅಲ್ಲಿಯೇ ಇರಬೇಕಾಗಿರುತ್ತದೆ ಎಂಬ ಸಂಗತಿಯನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಬಹಳ ದಿನಗಳಾದ ಮೇಲೆ ಯಹೂದನ ಹೆಂಡತಿಯಾಗಿದ್ದ ಶೂಗನ ಮಗಳು ತೀರಿ ಹೋದಳು. ಯಹೂದನು ತನಗೆ ದುಃಖ ಶಮನವಾದ ಮೇಲೆ ತನ್ನ ಕುರಿಗಳ ಉಣ್ಣೆ ಕತ್ತರಿಸುವವರ ಬಳಿಗೆ ತನ್ನ ಸ್ನೇಹಿತನಾದ ಹೀರಾ ಎಂಬ ಅದುಲ್ಲಾಮ್ಯನ ಜೊತೆಯಲ್ಲಿ ಗಟ್ಟ ಹತ್ತಿ ತಿಮ್ನಾ ಊರಿಗೆ ಹೋದನು. ಮಾವನು ತನ್ನ ಕುರಿಗಳ ಉಣ್ಣೆ ಕತ್ತರಿಸುವುದಕ್ಕೋಸ್ಕರ ತಿಮ್ನಾ ಊರಿಗೆ ಹೋಗುತ್ತಾನೆಂಬ ವರ್ತಮಾನವು ತಾಮಾರಳಿಗೆ ತಿಳಿದು ಬಂತು ಎಂಬುದೇ. ಪ್ರಿಯ ವೀಕ್ಷಕರೇ, ಯಹೂದನು ಅದುಲ್ಲಾಮೂರಿನವನಾದ ಹೀರಾ ಎಂಬವನ ಜೊತೆಗೆ ಕುರಿಗಳಿಗೆ ಸಂಬಂಧಿಸಿದಂಥ ವ್ಯವಹಾರದಲ್ಲಿ ಹೀರಾ ಎಂಬವನೊಂದಿಗೆ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಎಂಬುದು ಸಹಜವಾಗಿ ತಿಳಿದು ಬರುತ್ತದೆ. ಅವರು ಕುರಿಗಳನ್ನು ಸಾಕುತ್ತಿದ್ದರು ಮತ್ತು ಬಹುಶಃ ಇಬ್ಬರು ಜೊತೆಯಾಗಿ ಪ್ರಚಂಡವಾದ ಹಿಂಡನ್ನು ಹೊಂದಿರಬಹುದು. ಈಗ ಉಣ್ಣೆ ಕತ್ತರಿಸುವುದಕ್ಕಾಗಿ ಯಹೂದನು ಅಲ್ಲಿಗೆ ಹೋಗುತ್ತಾ ಇದ್ದಾನೆ. ಈ ನಡುವೆ ತಾಮಾರಳು ತನ್ನ ತವರ ಮನೆಯಲ್ಲಿ ಕಾದುಕೊಂಡು ಕೂತಿದ್ದಾಳೆ. ಯಹೂದನು ಬಹುಶಃ ತನಗೆ ಶೆಲಹನನ್ನು ಕೊಡಲಿಕ್ಕಿಲ್ಲ ಎಂಬ ಮುಕ್ತಾಯದ ಹಂತಕ್ಕೆ ಆಕೆಯು ಬಂದಿರುತ್ತಾಳೆ. ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಆಗ ಆಕೆ, ಶೆಲಹನು ಪ್ರಾಯಸ್ಥನಾದಾಗ್ಯೂ ನನ್ನನ್ನು ಅವನಿಗೆ ಮದುವೆ ಮಾಡಿಸಲಿಲ್ಲವಲ್ಲ ಅಂದುಕೊಂಡು ತನ್ನ ವಿಧವಾ ವಸ್ತ್ರಗಳನ್ನು ತೆಗೆದಿಟ್ಟು ಮುಸುಕನ್ನು ಹಾಕಿಕೊಂಡು ವೇಶ್ಯಾಶ್ರೀಯಂತೆ ಅಲಂಕೃತಳಾಗಿ ತಿಮ್ನಾ ಊರಿನ ದಾರಿಯಲ್ಲಿರುವ ಎನಾಹೀಮೂರಿನ ಬಾಗಿಲ ಬಳಿಯಲ್ಲಿ ಕೂತುಕೊಂಡಳು ಎಂಬುದೇ. ಪ್ರಿಯ ವೀಕ್ಷಕರೇ,
ಈಗ ಯೆಹೂದನು ತನ್ನ ಮೂರನೆಯ ಮಗನಾದ ಶೆಲಹನನ್ನು ತಾಮಾರಳಿಗೆ ಕೊಡಲು ಉದ್ದೇಶಿಸುತ್ತಾ ಇಲ್ಲ. ಆದ್ದರಿಂದ ತಾಮಾರಳು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾಳೆ. ಆಕೆಯು ತನ್ನ ವಿಧವಾ ವಸ್ತ್ರಗಳನ್ನು ತೆಗೆದಿಟ್ಟು ತನ್ನನ್ನು ಅಲಂಕರಿಸಿಕೊಂಡು ಮುಸುಕು ಹಾಕಿಕೊಂಡು ಊರ ಬಾಗಿಲಲ್ಲಿ ಕೂತುಕೊಳ್ಳುತ್ತಾ ಇದ್ದಾಳೆ. ಪ್ರಿಯ ವೀಕ್ಷಕರೇ, ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 15 ಮತ್ತು 16ನೇ ವಚನಗಳಲ್ಲಿ ಇದು ಒಂದು ಕಪ್ಪಾದ ಚಿತ್ರಣವನ್ನು, ಅಸಹ್ಯವಾದ ಕಥೆಯನ್ನು ನಮ್ಮ ಮುಂದೆ ತೋರಿಸುವಂಥದ್ದಾಗಿರುತ್ತದೆ. ಯೆಹೂದನು ಮುಂಚೆ ಕಾನಾನ್ಯನಾದ ಶೂಗನ ಮಗಳನ್ನು ವರಿಸಿಕೊಂಡಿದ್ದನು. ಈಗ ಅದೇ ಸಂಗತಿಯನ್ನು ತಾಮಾರಳೊಂದಿಗೆ ಮಾಡುತ್ತಾ ಇದ್ದಾನೆ. ಊರ ಬಾಗಿಲಲ್ಲಿ ಕೂತಿರುವವಳು ವೇಶ್ಯೆಯಾಗಿರುವಳು ಎಂದು ಯೆಹೂದನು ಅಂದುಕೊಂಡು ಆಕೆಯನ್ನು ವರಿಸಿದನು ಮತ್ತು ಯೆಹೂದನ ಉಪಯೋಗವನ್ನು ಪಡೆಯುವುದಕ್ಕೆ ಇದು ಸದವಕಾಶವೆಂದುಕೊಂಡ ಆಕೆಯು ಅದನ್ನು ಮಾಡಿ ಮುಗಿಸಿದಳು. ಪ್ರಿಯ ವೀಕ್ಷಕರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನಗಳಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ ಯೆಹೂದನು ತನ್ನ ಸ್ನೇಹಿತನ ಕೈಯಲ್ಲಿ ಆ ದೇವದಾಸಿ ಕೇಳಿದಂತೆ ಒಂದು ಹೋತಮರಿಯನ್ನು ಕಳಿಸ್ತಾನೆ ಎಂಬುದೇ. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 21ರಿಂದ 24ನೇ ವಚನದವರೆಗೆ ನೋಡುವಾಗ, ಅವನು ಅವಳ ಊರಿನವರನ್ನು ಎನಾಯಿಮಿನ ಸಮೀಪದಲ್ಲಿ ದಾರಿಯ ಬಳಿಯಲ್ಲಿ ಕೂತಿದ್ದ ದೇವದಾಸಿ ಎಲ್ಲಿರುವಳು ಎಂದು ಕೇಳಿದ್ದಕ್ಕೆ ಅವರು, ಇಲ್ಲಿ ಯಾವ ದೇವದಾಸಿಯೂ ಇಲ್ಲ ಅಂದರು. ಅವನು ಯೆಹೂದನ ಬಳಿಗೆ ಹಿಂತಿರುಗಿ ಬಂದು, ನಾನು ಅವಳನ್ನು ಕಾಣಲಿಲ್ಲ ಮತ್ತು ವಿಚಾರಿಸಿದಾಗ ಆ ಊರಿನವರು ಅಲ್ಲಿ ಯಾವ ದೇವದಾಸಿಯೂ ಇಲ್ಲವೆಂದರು ಎಂದು ತಿಳಿಸಿದನು. ಅದಕ್ಕೆ ಯೆಹೂದನು, ಇನ್ನೂ ಹಾಸ್ಯಕ್ಕೆ ಗುರಿಯಾದೆವು, ನಾನಿಟ್ಟ ಒತ್ತೇನು ಅವಳೇ ಇಟ್ಟುಕೊಳ್ಳಲಿ, ನಾನಂತೂ ಹೋತಮರಿಯನ್ನು ಕಳಿಸಿಕೊಟ್ಟೆನು, ಅವಳು ನಿನಗೆ ಸಿಕ್ಕಲಿಲ್ಲವಷ್ಟೇ ಅಂದನು. ಸುಮಾರು 3 ತಿಂಗಳಾದ ಮೇಲೆ ಯೆಹೂದನು ತನ್ನ ಸೊಸೆಯಾದ ತಾಮಾರಳು ವ್ಯಭಿಚಾರದಿಂದ ಬಸುರಾಗಿದ್ದಾಳೆ ಎಂಬ ವರ್ತಮಾನವನ್ನು ತಿಳಿದು, ಅವಳನ್ನು ಹೊರಗೆ ತನ್ನಿರಿ, ಸುಡಬೇಕಾಗಿದೆ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಅದು ಯೆಹೂದ. ಇಲ್ಲಿ ಹಳೆಯ ದ್ವಂದ್ವ ಮಾನದಂಡವಿದೆ. ದೇವರು ಇವುಗಳನ್ನು ಒಪ್ಪುವುದಿಲ್ಲ. ಸ್ನೇಹಿತರೆ, ಅದು ಆತನ ವಾಕ್ಯದಲ್ಲಿದೆ, ಆದರೆ ಆತನು ಅದನ್ನು ಒಪ್ಪುತ್ತಾನೆಂದು ಅರ್ಥವಲ್ಲ. ಆತನ ಜನರು ಕಾನಾನ್ಯರಂತೆ ವರ್ತಿಸುತ್ತಿದ್ದಾರೆ. ಅದಕ್ಕಾಗಿ ಆತನು ಅವರನ್ನು ಈ ದೇಶದಿಂದ ಹೊರಗೆ ಕರೆದುಕೊಂಡು ಹೋಗಿ ಐಗುಪ್ತ ದೇಶಕ್ಕೆ ಕರೆದೊಯ್ಯಲಿದ್ದಾನೆ. ಅಲ್ಲಿ ಆತನು ಅವರನ್ನು ಗೋಷೇನ್ ಸೀಮೆಯಲ್ಲಿ ಪ್ರತ್ಯೇಕಿಸಿ ಭಯಾನಕ ಪ್ರಭಾವದಿಂದ ಅವರನ್ನು ದೂರವಿಟ್ಟನು. ದೇವರು ಹೀಗೆ ಮಾಡುವ ಅಗತ್ಯವನ್ನು ಈ ಪ್ರಸಂಗವು ಬಹಿರಂಗಪಡಿಸುತ್ತದೆ. ಪ್ರಿಯರೇ, ಯೆಹೂದನು ಹೇಳಲಾಗದ ರೀತಿಯಲ್ಲಿ ವರ್ತಿಸುತ್ತಿದ್ದಾನೆ. ಅದು ತುಂಬ ಕೆಟ್ಟದ್ದಾಗಿದೆ. ವಾಸ್ತವವೆಂದರೆ ಅವನು ಬೇರೊಬ್ಬರಲ್ಲಿ ಪಾಪವನ್ನು ಬೇಗನೆ ನೋಡುತ್ತಾನೆ, ಆದರೆ ಅವನು ಅದನ್ನು ತನ್ನಲ್ಲಿ ನೋಡುವುದಿಲ್ಲ. ಇದು ನಾತಾನನು ದಾವೀದನ ಬಳಿಗೆ ಹೋಗಿ ಅವನಿಗೆ ಒಂದು ಪುಟ್ಟ ಹೆಣ್ಣು ಕುರಿಮರಿಯನ್ನು ಹೊಂದಿದ್ದ ಕಥೆಯನ್ನು ಹೇಳಿದ ಸಮಯವನ್ನು ನೆನಪಿಸುತ್ತದೆ ಅಲ್ಲವೇ? ಶ್ರೀಮಂತನು ಬಂದು ಅದನ್ನು ತೆಗೆದುಕೊಂಡು ಹೋದನೆಂದು ನಾತಾನನು ಹೇಳಿದಾಗ ದಾವೀದನು ಆ ಶ್ರೀಮಂತನನ್ನು ಖಂಡಿಸಿದನು. ಇಲ್ಲಿ ಯೆಹೂದನು ಮಾಡುವಂತೆಯೇ ದಾವೀದನು ಪ್ರತಿಕ್ರಿಯಿಸಿದನು. ಆ ಶ್ರೀಮಂತನನ್ನು ಕೊಲ್ಲಬೇಕೆಂದು ದಾವೀದನು ಹೇಳಿದನು. ನಂತರ ನಾತಾನನು ಆ ವ್ಯಕ್ತಿ ದಾವೀದನೇ ಎಂದು ಘೋಷಿಸಿದನು. ಪ್ರಿಯರೇ, ನಾವೆಲ್ಲರೂ ಇತರ ಜನರಲ್ಲಿನ ಪಾಪವನ್ನು ಸ್ಪಷ್ಟವಾಗಿ ನೋಡಬಹುದು ಎಂಬುದು ಕುತೂಹಲಕಾರಿಯಾಗಿದೆ. ಆದರೆ ನಾವು ಅದನ್ನು ನಮ್ಮ ಸ್ವಂತ ಜೀವಿತದಲ್ಲಿ ನೋಡುವುದಿಲ್ಲ. ಪ್ರಿಯ ವೀಕ್ಷಕರೇ, ಯೆಹೂದದ ವಿರುದ್ಧದ ಆರೋಪವು ನಿಜವಾಗಿಯೂ 2 ಪಟ್ಟು ಹೆಚ್ಚಾಗಿದೆ. ಅವನ ಪಾಪವು ಸ್ವತಃ ಭಯಾನಕವಾಗಿದೆ, ಆದರೆ ಅದು ಅವನ ಸ್ವಂತ ಸೊಸೆಯೊಂದಿಗೆ. ಕಾನಾನ್ಯರು ಬದುಕಿದ ರೀತಿ ಇದು. ನಾವು ಇಂದು ಲೈಂಗಿಕ ಕ್ರಾಂತಿಯಲ್ಲಿದ್ದೇವೆ ಮತ್ತು ಹೊಸ ಲೈಂಗಿಕ ಸ್ವಾತಂತ್ರ್ಯವಿದೆ ಎಂದು ನಾವು ಭಾವಿಸುತ್ತೇವೆ. ನನ್ನ ಸ್ನೇಹಿತರೆ, ಶತಮಾನಗಳಿಂದ ಅನ್ಯ ಜನಾಂಗದವರು ಲೈಂಗಿಕ ಸ್ವಾತಂತ್ರ್ಯವನ್ನು ಹೊಂದಿದ್ದರು. ಈಗ ಕಾನಾನ್ಯರು ಇಲ್ಲ, ಅವರು ಕಣ್ಮರೆಯಾಗಿದ್ದಾರೆ. ದೇವರು ಅವರನ್ನು ಅಳಿಸಿಬಿಟ್ಟನು. ಇದು ಯಾವುದೇ ವ್ಯಕ್ತಿಗೆ ಕೂಡ ಸಂದೇಶವಾಗಿರಬೇಕು. ಆದರೂ
ಅನೇಕ ಜನರಿಗೆ ಸಂದೇಶ ಅರ್ಥವಾಗುತ್ತಿಲ್ಲ, ವಿಶ್ವಾಸಿಗಳಿಗೂ ಕೂಡ. ಪ್ರಿಯರೇ, ಈ ಅಧ್ಯಾಯವು ಸತ್ಯವೇದದಲ್ಲಿ ಏಕೆ ಇದೆ ಎಂದು ನೀವು ಆಶ್ಚರ್ಯಪಡುತ್ತೀರಿ. ಇದು ನಮಗೆ ಎಚ್ಚರಿಕೆಯಾಗಿ ಸತ್ಯವೇದದಲ್ಲಿದೆ. ದೇವರು ಪಾಪವನ್ನು ಅನುಮೋದಿಸುವುದಿಲ್ಲ ಎಂದು ನಮಗೆ ತಿಳಿಸಲು ಇದು ಸತ್ಯವೇದದಲ್ಲಿದೆ. ಮತ್ತು ದೇವರು ಇಸ್ರಾಯೇಲನ್ನು ಪ್ಯಾಲೆಸ್ತೀನ್ ದೇಶದಿಂದ ಮತ್ತು ಐಗುಪ್ತ ದೇಶಕ್ಕೆ ಏಕೆ ಕರೆದೊಯ್ದನು ಎಂಬುದನ್ನು ಇದು ವಿವರಿಸುತ್ತದೆ. ಪ್ರೀತಿಯುಳ್ಳ ವೀಕ್ಷಕರೇ, ಮುಂದಕ್ಕೆ ನಾವು ನಂತರ ತಾಮಾರಳನ್ನು ಅವಳ ಮಾವನ ಸಮ್ಮುಖಕ್ಕೆ ಕರೆತರಲಾಗುತ್ತದೆ ಎಂಬುದನ್ನು ನೋಡೋಣ. ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಅವರು ಆಕೆಯನ್ನು ಹೊರಕ್ಕೆ ತಂದಾಗ ಆಕೆ ತನ್ನ ಮಾವನಿಗೆ ಆ ಒತ್ತೆಯ ಸಾಮಾನುಗಳನ್ನು ಕಳುಹಿಸಿ, ಇವು ಯಾವನವೋ ಆ ಮನುಷ್ಯನಿಂದಲೇ ನಾನು ಬಸುರಾಗಿದ್ದೇನೆ. ಮುದ್ರೆ, ದಾರ, ಕೋಲು ಇವುಗಳ ಗುರುತನ್ನು ತಿಳಿಯಬಹುದು ಎಂದು ಹೇಳಿದಳು ಎಂಬುದೇ. ಪ್ರಿಯ ವೀಕ್ಷಕರೇ, ಯೆಹೂದನು ತಾಮಾರಳನ್ನು ಸುಡಬೇಕೆಂಬ ಉದ್ದೇಶದಿಂದ ಬಂದಿದ್ದನು. ತಾಮಾರಳಾದರೋ ಯೆಹೂದನು ತನ್ನ ಬಳಿಯಲ್ಲಿ ಇಟ್ಟಿದ್ದ ಒತ್ತೆಯ ವಸ್ತುಗಳನ್ನು ತೋರಿಸಿ, ಈ ವಸ್ತುಗಳು ಯಾರಿಗೆ ಸಂಬಂಧಿಸಿರುತ್ತವೆಯೋ ಅವನೇ ನನ್ನ ಮಗುವಿನ ತಂದೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಅವುಗಳನ್ನು ನೋಡಿದ ಯೆಹೂದನು ಆ ವಸ್ತುಗಳು ತನ್ನವೇ ಎಂದು ಒಪ್ಪಿಕೊಳ್ಳಬೇಕಾಯಿತು. ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಯೆಹೂದನು ಅವುಗಳ ಗುರುತನ್ನು ತಿಳಿದು, ನಾನು ನನ್ನ ಮಗನಾದ ಶೆಲಾಹನನ್ನು ಆಕೆಗೆ ಮದುವೆ ಮಾಡಿಸಲಿಲ್ಲವಾದ್ದರಿಂದ ಆಕೆ ನನಗಿಂತಲೂ ನ್ಯಾಯವಾಗಿ ನಡೆದಳು ಎಂದು ಹೇಳಿದನು. ಅವನು ತಿರುಗಿ ಆಕೆಯ ಸಹವಾಸ ಮಾಡಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಯೆಹೂದನಿಗೂ ಸಹ ಇದು ಅಸಹ್ಯಕರವಾಗಿ ಕಂಡು ಬಂದಿತ್ತು. ಆದರೆ ಯೆಹೂದನು ಹೇಗೆ ಕಾನಾನ್ಯರ ಕೆಲವು ಪದ್ಧತಿಗಳನ್ನು ತನ್ನ ಜೀವಿತದಲ್ಲಿ ಒಳಪಡಿಸಿಕೊಂಡಿದ್ದನು ಎಂಬುದನ್ನು ಈ ಘಟನೆಯ ಮೂಲಕ ನಾವು ಕಂಡುಕೊಳ್ಳಬಹುದು. ಪ್ರಿಯರೇ, ಇಲ್ಲಿ ನಮಗೊಂದು ಆತ್ಮಿಕ ಪಾಠವಿರುತ್ತದೆ. ಅದೇನೆಂದರೆ, ಇಂದಿನ ಸಂತತಿಯವರಿಗೆ ಸುವಾರ್ತೆಯನ್ನು ಹೇಳಲು ಬಯಸುವುದಾದರೆ ಅವರೊಂದಿಗೆ ಸಂಪರ್ಕಿಸಲು ನಾವು ಅವರ ಮಟ್ಟಕ್ಕೆ ಇಳಿದು ಹೋಗಬೇಕಾಗುತ್ತದೆ ಎಂಬುದಾಗಿ ಅನೇಕರು ಹೇಳಿರುವುದನ್ನು ನಾವು ಕೇಳಿರಬಹುದು. ಆದರೆ ಸಾಕ್ಷಿಯನ್ನು ಹೇಳಲು ದೇವರು ಎಂದಿಗೂ ಆ ಒಂದು ವಿಧಾನವನ್ನು ಉಪಯೋಗಿಸಿರುವುದಿಲ್ಲ. ಎಲ್ಲ ಪರಿಸ್ಥಿತಿಯ ಅಡಿಯಲ್ಲಿಯೂ ದೇವರು ತನ್ನ ಜನರನ್ನು ಉನ್ನತವಾದ ಸ್ಥಳದಲ್ಲಿ ಇರಲು ಕೇಳಿಕೊಂಡಿರುತ್ತಾನೆ. ಇಂದು ದೇವರ ಮಕ್ಕಳು ಅಥವಾ ದೇವರ ಜನರು ಎಂಬುದಾಗಿ ಕರೆಯಲ್ಪಟ್ಟವರು, ದೇವರ ಜನರು ಆತನ ವಾಕ್ಯವನ್ನು ನೀಡಿ ಸುವಾರ್ತೆಯನ್ನು ಮೆಚ್ಚುವ ಜೀವನವನ್ನು ನಡೆಸಿದರೆ ಆತನು ಅವರ ಸಾಕ್ಷಿಯನ್ನು ಪರಿಣಾಮಕಾರಿಯಾಗಿ ಮಾಡುತ್ತಾನೆ ಎಂದು ನನಗೆ ದೃಢವಾಗಿ ಮನವರಿಕೆಯಾಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ಸೇವಕರು ಜನ ಸಮೂಹವನ್ನು ಕಳೆದುಕೊಳ್ಳುವ ಭಯದಿಂದ ಜನರನ್ನು ತಮ್ಮ ಆಲಯಕ್ಕೆ ಆಕರ್ಷಿಸಲು ಏನು ಬೇಕಾದರೂ ಮಾಡುತ್ತಾರೆ ಮತ್ತು ಅವರಲ್ಲಿ ಕೆಲವರು ತಮ್ಮ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ದೇವರು ಎಂದಿಗೂ ನಮ್ಮನ್ನು ರಾಜಿ ಮಾಡಿಕೊಳ್ಳಲು ಕೇಳಿಲ್ಲ. ದೇವರು ನಮ್ಮನ್ನು ದೇವರ ವಾಕ್ಯವನ್ನು ನೀಡುವಂತೆ ಕೇಳುತ್ತಾನೆ, ನಮ್ಮ ಸಭೆಯ ಗಾತ್ರವನ್ನು ಲೆಕ್ಕಿಸದೆ. ಪ್ರಿಯರೇ, ಇದನ್ನು ನಾವು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರಿಯ ಸ್ನೇಹಿತರೆ, ಇದು ನಮ್ಮ ಪೀಳಿಗೆಗೆ ಕಲಿಸಬೇಕಾದ ಪಾಠ. ನಾವು ಎಷ್ಟೋ ಬಾರಿ ಯೋಚಿಸ್ತೇವೆ, ಜನಸಂದಣಿ ಇರಬೇಕು, ಇಲ್ಲದಿದ್ದರೆ ದೇವರು ಅದರಲ್ಲಿ ಇರುವುದಿಲ್ಲ ಎಂದು. ಬಹುಶಃ ದೇವರು ನಮ್ಮನ್ನು ಕೆಲವರಿಗೆ ಸಾಕ್ಷಿಯಾಗಲು ಕರೆದಿರಬಹುದು. ಆದರೆ ನಿಮಗಾಗಿ ನನ್ನ ಬಳಿ ಸುದ್ದಿ ಇದೆ. ಏನೆಂದರೆ, ನೀವು ದೇವರ ವಾಕ್ಯವನ್ನು ನೀಡಿದರೆ ಅದು ಅದರ ಪರಿಣಾಮವನ್ನು ಬೀರುತ್ತದೆ. ನನ್ನ ಸ್ನೇಹಿತರೆ, ದೇವರ ವಾಕ್ಯವು ಶಕ್ತಿಯುತವಾಗಿದೆ ಮತ್ತು ದೇವರು ಅದನ್ನು ನೀಡಬಹುದಾದ ಶುದ್ಧ ಪಾತ್ರೆಗಳನ್ನು ಹುಡುಕುತ್ತಿದ್ದಾನೆ. ಸರಿ, ಯೆಹೂದವು ಖಂಡಿತವಾಗಿಯೂ ತನ್ನನ್ನು ಕಾನಾನ್ಯರ ಮಟ್ಟಕ್ಕೆ ಇಳಿಸಿಕೊಂಡಿತ್ತು ಮತ್ತು ಫಲಿತಾಂಶಗಳನ್ನು ನೋಡಿರಿ. ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 27ನೇ ವಚನದಿಂದ 30ನೇ ವಚನವರೆಗೆ ನೋಡುವಾಗ, ತಾಮಾರಳಿಗೆ ಹೆರಿಗೆ ಕಾಲ ಬಂದಾಗ ಆಕೆಯ ಗರ್ಭದಲ್ಲಿ ಅವಳಿ ಮಕ್ಕಳಿರುವುದು ಕಂಡುಬಂತು. ಆಕೆ ಹೆರುವಾಗ ಒಂದು ಮಗುವು ಕೈಚಾಚಲು ಸೂಲಗಿತ್ತಿಯು ಇದು ಮೊದಲಾಗಿ ಬಂದದ್ದು ಎಂದು ಹೇಳಿ ಅದರ ಕೈಗೆ ಕೆಂಪು ನೂಲನ್ನು ಕಟ್ಟಿದಳು. ಅದು
ಕೈಯನ್ನು ಹಿಂದಕ್ಕೆ ತೆಗೆಯಲು ಅದರೊಡನೆ ಇದ್ದ ಮತ್ತೊಂದು ಶಿಶುವು ಹೊರಗೆ ಬಂತು. ಸುಲಗಿತ್ತಿಯು ಇದನ್ನು ಕಂಡು, ನೀನು ಛೇದಿಸಿಕೊಂಡು ಬಂದದ್ದೇನು ಎಂದು ಹೇಳಿದ್ದರಿಂದ ಅದಕ್ಕೆ ಪೇರೇಚ್ ಎಂದು ಹೆಸರಾಯಿತು. ತರುವಾಯ ಕೈಗೆ ಕೆಂಪು ನೂಲು ಕಟ್ಟಿಸಿಕೊಂಡ ಶಿಶುವು ಹುಟ್ಟಿತು. ಅದಕ್ಕೆ ಜೆರಹ ಎಂದು ಹೆಸರಾಯಿತು ಎಂಬುದೇ. ಪ್ರಿಯರೇ, ನಾವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ಅಬ್ರಹಾಮನು ಈಸಾಕನನ್ನು ಪಡೆದನು, ಈಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮಾರಳಲ್ಲಿ ಪೆರೇಚನನ್ನು ಜೆರಹನನ್ನು ಪಡೆದನು, ಪೆರೇಚನು ಎಚ್ರೋನನ್ನು ಪಡೆದನು. ಹಾಗೆಯೇ 16ನೇ ವಚನದಲ್ಲಿ ಯಾಕೋಬನು ಮರಿಯಳ ಗಂಡನಾದ ಯೋಸೇಪನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು ಎಂಬುದನ್ನು ನೋಡುತ್ತೇವೆ. ಪ್ರಿಯರೇ, ಮಾಂಸಧಾರಿಯಾದ ಕ್ರಿಸ್ತನು ಯಹೂದ ಮತ್ತು ತಾಮಾರಳ ಸಂತತಿಯಲ್ಲಿ ಬರಬೇಕಾದದ್ದು ಬಹು ಆಶ್ಚರ್ಯಕರವಾದ ಸಂಗತಿಯಾಗಿರುತ್ತದೆ. ಆತನು ಮಾನವನಾಗಿ ಮಾನವ ಕುಟುಂಬದಲ್ಲಿ ಬಂದಾಗ ಪಾಪಮಯ ಸಂತತಿಯಲ್ಲಿ ಬಂದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 21ರಲ್ಲಿ ನಾವು ನೋಡುತ್ತೇವೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂಬುದಾಗಿ. ಪ್ರಿಯರೇ, ನಿಶ್ಚಯವಾಗಿ ಯಹೂದನು ಕಾನಾನ್ಯರ ಮಟ್ಟಕ್ಕೆ ಇಳಿದು ಹೋಗಿದ್ದನು. ಕಾನಾನ್ಯರ ಪಾಪಮಯ ಜೀವಿತವನ್ನು ಯಹೂದನಲ್ಲಿ ನಾವು ಕಾಣಬಹುದಾಗಿತ್ತು. ಆದರೆ ಅವನ ಪಾಪಮಯ ಸಂತತಿಯ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವನಾಗಿ ಜನಿಸಿ ಬಂದನು. ದೇವರಿಗೆ ಸ್ತೋತ್ರವಾಗಲಿ. ಮುಂದೆ ನಾವು ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಪೊಟೀಫರನ ಮನೆಯಲ್ಲಿ ಮೇಲ್ವಿಚಾರಕನು ಪೊಟೀಫರನ ಹೆಂಡತಿಯಿಂದ ಶೋಧಿಸಲ್ಪಟ್ಟದ್ದು, ನಂತರ ವಿರುದ್ಧವಾಗಿ ಯೋಜಿಸಲ್ಪಟ್ಟದ್ದು, ಯೋಸೇಫನು ಸೆರೆಯಲ್ಲಿ ಇಡಲ್ಪಟ್ಟಿದ್ದು ಎಂಬುವುಗಳೇ. ಪ್ರಿಯ ವೀಕ್ಷಕರೇ, ಯಹೂದ ಎಂಬ ಮನುಷ್ಯನ ಅಸಹ್ಯವಾದ ಕಥೆಯ ನಂತರ ಈಗ ಪುನಃ ನಾವು ಯೋಸೇಫನ ಕತೆಗೆ ಹಿಂತಿರುಗುತ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ಯೋಸೇಫನು ಯಹೂದನಿಗಿಂತ ಸಂಪೂರ್ಣವಾಗಿ ವಿಭಿನ್ನನಾಗಿದ್ದಾನೆ ಎಂಬುದನ್ನು ಕಂಡುಕೊಳ್ಳಲಿದ್ದೇವೆ. ಯೋಸೇಫನ ಅಣ್ಣಂದಿರ ಹಗೆತನ ಮತ್ತು ದ್ವೇಷದಿಂದಾಗಿ ಅವನು ದಾಸತ್ವಕ್ಕೆ ಮಾರಲ್ಪಟ್ಟು ಐಗುಪ್ತ ದೇಶವನ್ನು ಸೇರಿರುತ್ತಾನೆ. ಅವನ ಜೀವಿತದ ಪ್ರತಿಯೊಂದು ವಿವರದಲ್ಲಿಯೂ ದೇವರ ಒದಗಿಸುವಿಕೆಯನ್ನು ಸ್ಪಷ್ಟವಾಗಿ ಕಾಣಬಹುದು. ದೇವರ ಹಸ್ತವು ಅವನ ಮೇಲೆ ಇದೆ ಮತ್ತು ದೇವರ ನಡೆಸುವಿಕೆಯು ಸ್ಪಷ್ಟವಾಗಿ ಕಂಡುಬರುತ್ತಾ ಇದೆ. ಯೋಸೇಫನು ರೋಮಾಪುರರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ರ ಹಳೆ ಒಡಂಬಡಿಕೆಯ ಉದಾಹರಣೆಯಾಗಿರುತ್ತಾನೆ. ಅಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದೇ. ಪ್ರಿಯರೇ, ಅದನ್ನು ತಮ್ಮ ತಂದೆಯಾದ ಯಾಕೋಬನ ಮರಣದ ನಂತರ ಯೋಸೇಫನು ಸ್ವತಃ ತನ್ನ ಮಾತಿನಲ್ಲಿಯೇ ಹೀಗೆ ಹೇಳಿರುತ್ತಾನೆ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು ಎಂಬುದೇ. ಪ್ರಿಯರೇ, ಯೋಸೇಫನ ಜೀವಿತದ ಮತ್ತೊಂದು ಅಂಶವು ದೇವರ ಪ್ರತಿಯೊಂದು ಮಗುವಿಗೂ ಉತ್ತೇಜನವಾಗಿರಬೇಕು. ಅದು ಯಾವುದೆಂದರೆ, ದೇವರು ಯೋಸೇಫನಿಗೆ ನೇರವಾಗಿ ಕಾಣಿಸಿಕೊಳ್ಳದೆ ಹೋದರೂ ಅವನ ಜೀವಿತದಲ್ಲಿ ದೇವರ ನಡೆಸುವಿಕೆಯು ಬಹಳ ನಿಖರವಾಗಿತ್ತು ಎಂಬುದೇ. ಪ್ರಿಯ ವೀಕ್ಷಕರೇ, ನಮ್ಮ ಜೀವಿತ ಹೇಗಿದೆ? ದೇವರ ನಡೆಸುವಿಕೆಯ ಅನುಭವದಲ್ಲಿ ನಾವು ಜೀವಿಸ್ತಾ ಇದ್ದೇವೆಯೋ ಅಥವಾ ದೇವರಿಲ್ಲದೆ ಜೀವಿಸ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ದೇವರ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮನ್ನು ಕರುಣಿಸು. ನಿನ್ನಿಂದ ದೂರವಾಗಿರುವುದಾದರೆ ನಮ್ಮನ್ನು ಶುದ್ಧೀಕರಿಸಿ ನಿನ್ನ ಬಳಿಗೆ ಸೆಳೆದುಕೋ. ನಿನ್ನಲ್ಲಿ ಇದ್ದುಕೊಂಡು ಫಲಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮ
ಒಬ್ಬೊಬ್ಬ ವೀಕ್ಷಕರ ಜೊತೆ ನೀನಿರು ಸ್ವಾಮಿ. ಅವರ ಚಿಂತಾಭಾರಗಳನ್ನು, ಅವರ ಕಷ್ಟ ಸಮಸ್ಯೆಗಳನ್ನು ಬಿಡುಗಡೆಗೊಳಿಸಿ, ವಾಕ್ಯದಿಂದ ತುಂಬಿಸಿ, ರಕ್ಷಣೆಯ ಸಂತೋಷದಲ್ಲಿ ಬೆಳಕಿನ ಜೀವಿತದಲ್ಲಿ ನಡೆಸಿ, ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನದಿಂದ ಒಂದು ಪ್ರಶ್ನೆ: ಮಗುವಿನ ಕೈಗೆ ಯಾವ ಬಣ್ಣದ ನೂಲನ್ನು ಕಟ್ಟಿದರು? ಮಗುವಿನ ಕೈಗೆ ಯಾವ ಬಣ್ಣದ ನೂಲನ್ನು ಕಟ್ಟಿದರು? ಉತ್ತರ: ಕಪ್ಪು, ಕೆಂಪು, ಬಿಳಿ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿರಿ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ, ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ಕಾಲು ಜಾರದಂತೆ ನಡೆಸುವ ನಿನ್ನ ಕಾಯುವವನು ತೂಕಡಿಸುವುದಿಲ್ಲ. ಹಗಲಲ್ಲಿ ಮೇಘ, ഇരുಳಲ್ಲಿ ಚಂದ್ರ ತಂದು ನಿನ್ನ ಆಧರಿಸುವ, ತಂದು ನಿನ್ನ ಆಧರಿಸುವ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ಪ್ರಿಯರೇ, ಈ ಅಧ್ಯಾಯವು ಸತ್ಯವೇದದಲ್ಲಿ ಇಲ್ಲದಿದ್ದರೆ ಚೆನ್ನಾಗಿತ್ತು ಎಂದು ಕೆಲವರಿಗೆ ಅನಿಸಬಹುದು. ಆದರೆ ಯೇಸು ಕ್ರಿಸ್ತನು ಇಂತಹ ಪಾಪಮಯ ಮಾನವ ಸಂತತಿಯಲ್ಲಿಯೇ ಹುಟ್ಟಿ ಬಂದು ನಮ್ಮೆಲ್ಲರ ಪಾಪಗಳ ನಿವಾರಣೆಗಾಗಿ ತನ್ನನ್ನು ಅರ್ಪಿಸಿಕೊಂಡನು ಎಂಬುದು ಅತೀ ದೊಡ್ಡ ಸತ್ಯ. ಆದುದರಿಂದ ಆ ರಕ್ಷಣೆಯನ್ನು ನಾವು ಗಂಭೀರವಾಗಿ ಪರಿಗಣಿಸೋಣ ಮತ್ತು ಲೋಕದ ಪಾಪಗಳೊಂದಿಗೆ ರಾಜಿ ಮಾಡಿಕೊಳ್ಳದೆ ಬದುಕೋಣ. ಪ್ರಿಯ ವೀಕ್ಷಕರೇ, ಈ ಗಂಭೀರವಾದ ಸತ್ಯವು ನಿಮ್ಮನ್ನು ಕಾಡುತ್ತಿದೆಯೇ? ಹಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲು ನಮಗೆ ಕರೆ ಮಾಡಿ. ಸತ್ಯದ ಬೆಳಕು ಎಲ್ಲರಿಗೂ ತಲುಪುವಂತೆ ಈ ಸೇವೆಗಾಗಿ ಪ್ರಾರ್ಥಿಸಿರಿ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.